ಹುಡುಗರು ಸ್ಟ್ರಾಂಗಾ ಹುಡುಗಿರು ಸ್ಟ್ರಾಂಗ್? ಯಾಕೆ ಸರ್ ಇನ್ನ ಬೋತ್ ಆರ್ ಸ್ಟ್ರಾಂಗ್. ಬೋತ್ ಸ್ಟ್ರಾಂಗ್? Yeah. ಓಕೆ, ಹುಡುಗರು ಯಾವ್ದ್ರ ಸ್ಟ್ರಾಂಗು? ಯಾವ್ದ್ರಲ್ಲಿ ಅಂದ್ರೆ ಎಲ್ಲದ್ರಲ್ಲಿ ವರ್ಕ್ ಮಾಡೋದ್ರಲ್ಲಿ. ವರ್ಕು. ಓಕೆ, ಏನು ವರ್ಕು? ಏನ್ ವರ್ಕು, ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್. ಫಿಸಿಕಲಿ ಸ್ಟ್ರಾಂಗ್ ಅಂತಾನಾ ಹುಡುಗರು? ಹಾ. ಸೊ ಹುಡುಗಿರು ಇಲ್ಲ ಅಂತೀರಾ? ಸ್ಟ್ರಾಂಗ್ ಇದ್ದಾರೆ, ಇದಾರೆ. ಬಟ್ ಬಟ್ ಜಾಸ್ತಿ ಆಗುತ್ತೆ ನಿಮಗೆ ತುಂಬಾ ಬ್ರೈನ್ ಇಂದ ಪ್ರತಿಯೊಂದ್ರಲ್ಲಿ ಹೇಳ್ತೇನೆ ನಾನು. ಸ್ಟಡೀಸಲ್ಲಿ ಆಗಿರ್ಬೋದು, ನಾನು ಕೇಳ್ತಾ ಇರೋ ಅರ್ಥ ಆ ಥರ. ಸ್ಟಡೀಸಲ್ಲಿ ಆಗಿರ್ಬೋದು, ಯಾವುದೇ ಒಂದಾಗಲಿ ಬಿಸ್ನೆಸ್ ಮೈಂಡು ಏನೋ ಒಂದು ಅಲ್ವಾ? ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಲ್ವಾ? ಡಿಫ್ರೆಂಟ್ ಫೀಲ್ಡಲ್ಲಿ ಯಾವ ಫೀಲ್ಡಿಗೆ ಹೋದಂಗೆ ಆ ಥರ ಸ್ಟಡೀಸಲ್ಲಿ ಓದೋದ್ರಲ್ಲಿ ಓದೋದ್ರಲ್ಲಿ ಹುಡುಗರೇ. ಹುಡುಗರು? ಹೌದು. ಹುಡುಗಿರಲ್ಲ ಅಂತೀವಿ. ಹುಡುಗಿರು ಅಂದ್ರೆ ಸ್ವಲ್ಪ ಡವನೇ, ಬಿಕಾಸ್ ಅಂದ್ರೆ ಇವಾಗ ನೈಟ್ ಓದ್ಕೊಂಡ್ಬಂದು ಎಕ್ಸಾಮ್ ಪಾಸ್ ಮಾಡೋರು ಇರ್ತಾರೆ. ಯಾಕಂದ್ರೆ ಈಗ ನೋಡಿ, ಮೊನ್ನೆ ಉತ್ತರ ಕರ್ನಾಟಕದ ಹುಡುಗಿ 10th ಅಲ್ಲಿ ಗೊತ್ತಲ್ಲ, ನೋಡಿರ್ಬೇಕು ನೀವು. ನೋಡೋದು ಕಡಿಮೆ, ಸ್ವಲ್ಪ 100% ತಗೊಂಡಿದ್ದಾರೆ. ಸೊ ಹಿಂಗಾಗಿ ನಾನು ಕೇಳ್ತಾ ಇರೋದು ಪ್ರತಿಯೊಂದರಲ್ಲೂ ಕೇಳ್ತಾ ಇದ್ದೀನಿ. ಯಾವ್ದ್ರಲ್ಲಿ? ಹೌದು, ಯಾವ ಫೀಲ್ಡಲ್ಲಿ ಅವ್ರವ್ರು ಇರ್ತಾರೆ. ಸೊ ನಿಮ್ ಪ್ರಕಾರ ಯಾರು ಜಾಸ್ತಿ ಯಾರು ಇರ್ಬೋದು? ಜಡ್ಜ್ ಮಾಡಕ್ ಆಗಲ್ಲ ಸರ್. ಜಡ್ಜ್ ಮಾಡಕ್ಕಾಗಲ್ಲ. ಹೌದು. ಹೌದಾ? ಹೌದು. ನೀವು ಮ್ಯಾರಿಡಾ? ಮ್ಯಾರಿಡಾ? ನಾಟ್ ಇಲ್ಲ. ಓಕೆ. ಹಾಯ್, ನಮಸ್ಕಾರ. ನಿಮ್ಮ ಹೆಸರು? ಜಯಂತ್ ಅಂತ. ಜಯಂತ್, ಏನ್ ಮಾಡ್ತೀರಿ ಸರ್ ನೀವು? ನಾವು ಇಂಜಿನಿಯರ್. ಇಂಜಿನಿಯರಾ? ಓ ಸೂಪರ್ ಸರ್. ಓಕೆ ಸರ್, ನಿಮ್ಮ ಪ್ರಕಾರ ಯಾರು ಸ್ಟ್ರಾಂಗ್ ಜಾಸ್ತಿ, ಹೆಣ್ಮಕ್ಳ ಗಂಡು ಮಕ್ಳ? ಯಾವ್ದ್ರಲ್ಲಿ ಅಂತ ಯಾಕಂದ್ರೆ ಹಾಡಿದೆಯಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಹೋಗ್ರು ಅಂತ, ಅದಕ್ಕೆ ನಾನು ನಿಮಗೆ ಕೇಳ್ತಾ ಇದ್ದೀನಿ ಯಾರು ಸ್ಟ್ರಾಂಗು ಅಂತ. ಅದೇ ಒಂದೊಂದ್ ಕಡೆ ಹೆಣ್ಮಕ್ಳು ಸ್ಟ್ರಾಂಗು, ಒಂದೊಂದ್ ಕಡೆ ಗಂಡು ಮಕ್ಳು ಸ್ಟ್ರಾಂಗು. ಹೌದಾ? ನೀವು ಯಾವ ಕಡೆ ಸ್ಟ್ರಾಂಗು, ಹೆಣ್ಮಕ್ಳು ಯಾವ ಕಡೆ ಸ್ಟ್ರಾಂಗು? ಅದನ್ನ ಹೇಳಿ, ಯಾವ್ದನ್ನ ಒಂದು ಎಕ್ಸಾಂಪಲ್ ಸುಮ್ಮನೆ. ಫಿಸಿಕಲ್ ಆಕ್ಟಿವಿಟಿಲಿ, ಹಾಂ, ಫಿಸಿಕಲ್ ಕೆಲಸ ಮಾಡೋದ್ರಲ್ಲಿ ಹಾಂ. ಯಾರು ನೀವು? ಗಂಡು ಮಕ್ಳು. ಗಂಡು ಮಕ್ಳು. ಓಕೆ, ಇನ್ನು ಮಿಕ್ಕಿದ್ರಲ್ಲಿ? ಇನ್ನು ಮಿಕ್ಕಿದ್ರಲ್ಲಿ ಪರವಾಗಿಲ್ಲ, ಒಂದೊಂದ್ ಕಡೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ತಾರೆ. ಈ ಹಾಡು, ಡ್ಯಾನ್ಸ್, ಜಾಸ್ತಿ ಯಾರು? ರೀಲ್ಸ್ ಮಾಡೋದ್ರಲ್ಲೆಲ್ಲ. ಓ ಹಂಗೆ. ಇದು ಸೂಪರ್. ಓಕೆ, ಆಮೇಲೆ ಯಾವ ರೀಲ್ಸು? ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಗೊತ್ತಾಯ್ತು. ಓಕೆ, ಹೆಣ್ಮಕ್ಳು ಸ್ಟ್ರಾಂಗಾ ಗಂಡು ಮಕ್ಳು ಸ್ಟ್ರಾಂಗ್? ಕರೆಕ್ಟಾಗಿ ಹೇಳ್ಬಿಡಿ. 100% ಸರ್, ಅದ್ರ ಬಗ್ಗೆ ಹಾಡೇ ಬರ್ದ್ಬಿಟ್ಟಿದ್ದಾರೆ, ಹೆಣ್ಮಕ್ಳು ಸ್ಟ್ರಾಂಗ್ ಅಂತ. ನಾನು ಅದಕ್ಕೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದು. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ, ಯಾರು ಸ್ಟ್ರಾಂಗ್? ಹೆಣ್ಮಕ್ಳು ಸ್ಟ್ರಾಂಗ್. ಹೌದಾ? ಯಾಕೆ ಸರ್ ನಾವಿಲ್ಲ ಅಂತೀರ? ಹುಡುಗರು ಇದೀವಿ, ಆದ್ರೆ ಅವ್ರು ಮೆಂಟಲಿ ಸ್ಟ್ರಾಂಗು, ನಾವು ಫಿಸಿಕಲಿ ಸ್ಟ್ರಾಂಗ್ ಅಷ್ಟೇ. ಸೂಪರ್ ಸೂಪರ್. ಅವರು ಮೆಂಟಲಿ ಸ್ಟ್ರಾಂಗು, ನೀವು ಫಿಸಿಕಲಿ ಸ್ಟ್ರಾಂಗ್. ಹೌದು ಸರ್. ಸೂಪರ್ ಸರ್. ನೀವು ಯಾವ್ದ್ರಲ್ಲಿ ಸ್ಟ್ರಾಂಗು? ನಾವು ಫಿಸಿಕಲಿನೇ, ಹುಡುಗ ಆಗಿರೋದ್ರಿಂದ ನಾವು ಮೆಂಟಲಿ ಅಂತ ಹೇಳಕ್ಕೆ ಎರಡರಲ್ಲೂ ಇದೀವಿ ಅಷ್ಟೇ. ಹೌದಾ? ಹೆಣ್ಮಕ್ಳು ಸ್ಟ್ರಾಂಗಾ ಗಂಡು ಮಕ್ಳು ಸ್ಟ್ರಾಂಗಾ? ಹೆಣ್ಮಕ್ಳು ಸ್ಟ್ರಾಂಗ್. ಯಾಕೆ? ಆಚೆ ಬಂದು ದುಡಿದೀವಲ್ಲ, ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್. ನಾವು ದುಡಿತೀವಪ್ಪ, ನಾವು ದುಡಿತೀವಿ. ಅರ್ಧ ಕೊಡ್ತೀರಾ, ಅರ್ಧ ಜಾಬಲ್ಲಿ ಇಟ್ಕೊಡ್ತೀವಿ. ಹೌದಾ? ನಮಗ್ ಖರ್ಚಿಗೆ ಬೇಡವಾ? ನಾವು ಕಷ್ಟಪಟ್ಟು ದುಡ್ದು ಬೆಳಿಗ್ಗೆಯಿಂದ ನೋಡಿ ರಾತ್ರಿ ಬೇವ್ರು ಸುರಿಸಿ ದುಡ್ದು ಎಲ್ಲ ಹೆಣ್ಮಕ್ಳಿಗೆ ಕೊಟ್ಬಿಟ್ರೆ, ಹೌದು, ಹೆಣ್ಮಕ್ಳು ಏನ್ ಮಾಡ್ತಾರೆ ದುಡ್ಡು ತಗೊಂಡು? ನೀವೇನ್ ಮಾಡ್ತೀರಾ? ಎಲ್ಲ ಶೇವ್ ಮಾಡ್ತೀವಿ, ನಿಮ್ಮಂಗ್ ಖರ್ಚು ಮಾಡಲ್ಲ ನಾವು. ಸೇವ್ ಮಾಡ್ತೀರಾ? ಸೇವ್ ನೋಡಿದೆ. ಏನ್ ಮಾಡ್ತೀರಾ? ಸೇವ್ ಮಾಡ್ತೀನಿ. ಸೊ ನಿಮ್ ಪ್ರಕಾರ ಜಾಸ್ತಿ ಹೆಣ್ಮಕ್ಳು ಅಂತೀರಾ? ಪಕ್ಕನಾ? ಗಂಡ್ಮಕ್ಳು ಇಲ್ಲ? ಏನ್ ಗುರು ಹಿಂಗಾಗುತ್ತೆ ನಮ್ ಗತಿ? ಹೆಣ್ಮಕ್ಳು ಸ್ಟ್ರಾಂಗ ಗಂಡ್ ಮಕ್ಳು ಸ್ಟ್ರಾಂಗ್ ಅಷ್ಟೇ ನಾನು ಕೇಳೋದು. ನಾವು ಗಂಡ್ ಮಕ್ಳೇ ಸ್ಟ್ರಾಂಗ್. ಹೌದಾ? ಯಾಕಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಒಂದು ಸಾಂಗ್ ಐತಲ್ಲ, ಅದನ್ನ ನಾನು ನಿಮಗೆ ಕೇಳ. ನಾವು ಗಂಡ್ ಮಕ್ಳೇ ಸ್ಟ್ರಾಂಗ್. ಎಲ್ಲದರಲ್ಲೂ ನಾವೇ ಮುಂದೆ, ಎಲ್ಲದಕ್ಕೂ ನಾವೇ ಹೋಗ್ಬೇಕು. ಪ್ರತಿಯೊಂದಕ್ಕೂ ನಮ್ಗೆ ಧೈರ್ಯ ಜಾಸ್ತಿ ಹೆಣ್ಮಕ್ಳಿಗಿನ. ಅಂದ್ರೆ ಇದಾವೆ, ಬೆಳಿತಾವೆ ಹೆಣ್ಮಕ್ಳು, ಅದು ಇನ್ನೂ ಇಂಪ್ರೂವ್ ಆಗ್ಬೇಕು. ಅಂದ್ರೆ ಅವ್ರು ಅಷ್ಟು ಸ್ಟ್ರಾಂಗ್ ಇಲ್ಲ. ಅಷ್ಟು ಸ್ಟ್ರಾಂಗ್ ಇಲ್ಲ. ಗಾಡಿ ಓಡ್ಸಕ್ಕೂ ನೀವು ನೋಡ್ತೀವಲ್ಲ ಹೈವೇಲಿ, ನೋಡಿ ಇದು ರೋಡಲ್ಲಿ ಹಿಂಗೆ ಅಂತವೆ, ಅವ್ರಿಗೆ ಅಷ್ಟು ನಮ್ ಗಂಡ್ ಮಕ್ಳು ಎಲ್ಲದಕ್ಕೂ ಧೈರ್ಯ ಗಂಡ್ ಮಕ್ಳು ಅಷ್ಟೇ, ಹೆಣ್ಮಕ್ಳಿಗಿಲ್ಲ. ನೀವು ನೋಡಿ ಬೇಕಾದ್ರೆ, ನಾವು ಸುಳ್ಳಾದ್ವಿ ಪ್ರತಿಯೊಂದಕ್ಕೆ. ಹೆಣ್ಮಕ್ಳು ಈಗ ಸ್ಟ್ರಾಂಗ್ ಆಗವೆ, ಇನ್ನೂ ಇಂಪ್ರೂವ್ ಆಗ್ಬೇಕು, ಇನ್ನೂ ತುಂಬಾ ಕಷ್ಟ. ಪ್ರತಿಯೊಬ್ಬಕ್ಕೂ ನಾವೇ ಬೇಕು ಗಂಡ್ ಮಕ್ಳು, ಎಲ್ಲದಕ್ಕೂ ನಾವೇ ಸ್ಟ್ರಾಂಗ್. ಹೌದು, ಪ್ರತಿಯೊಂದು ಹೆಣ್ಮಕ್ಳು ಮುಖ ಮಗ ವೀಕ್ ಒಂದ್ ಸ್ವಲ್ಪ. ಮನೆ ಈಚೆಗಡೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹುಡುಗರು ಸ್ಟ್ರಾಂಗು. ಮನೆ ಈಚೆ ಹುಡುಗರು ಸ್ಟ್ರಾಂಗು, ಮನೆ ಒಳಗಡೆ ಹೆಣ್ಮಕ್ಳು ಸ್ಟ್ರಾಂಗ್. ಗಾಡಿ ಓಡಿಸ್ಬೇಕಾರೆ ಸ್ಟ್ಯಾಂಡ್ ಇರುತ್ತೆ, ಬಟ್ ಆದ್ರೂ ಕಾಲ್ನ ಅರ್ಥ ಆಯ್ತಾ ಸ್ಟ್ಯಾಂಡ್ ತರ ಹಾಕೊಂಡು ಹೋಗ್ತಾರಲ್ಲ, ಅದೇನ್ ಹೇಳ್ತೀರಾ? ಅದು ಗೊತ್ತಿಲ್ಲ. ಓಡಿಸ್ತಾರೆ ಹೆಣ್ಮಕ್ಳು, ಲಾರಿನೇ ಓಡಿಸ್ತಾರೆ, ಬಸ್ ಏನು ಲಾರಿ ಓಡಿಸ್ತಾರೆ. ಗಾಡಿ ಓಡಿಸ್ಬೇಕಾರೆ ಸ್ಟ್ಯಾಂಡ್ ಹಾಕೊಂಡು ಅನ್ನೋದಾತ್ರೆ ಕಾರ್ಯಕ್ರಮ ನೋಡಿ ತುಂಬಾ ಸಂತೋಷ ಪಟ್ಟಿದ್ದೀರಾ ಅನ್ಕೊಳ್ತೀನಿ. ಸೊ ಪ್ರತಿಯೊಬ್ರು ಸ್ಟ್ರಾಂಗೆ ಈಕ್ವಲ್ ಆಗೇ ಇರೋರು, ಯಾಕಂದ್ರೆ ಈಗಿನ ಜನ್ರೇಷನಲ್ಲಿ ಪ್ರತಿಯೊಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾರೆ, ಇಬ್ಬರು ಸ್ಟ್ರಾಂಗೆ ಹೇಳೋ ಪ್ರಕಾರ. ಸುಮ್ಮನೆ ಅದೊಂದು ತಮಾಷೆಗೆ ಅಷ್ಟೇ. ಹೆಣ್ಮಕ್ಳು ಸ್ಟ್ರಾಂಗು ಅಂತ ಸಾಂಗ್ ಇದೆಯಲ್ಲ, ಸೊ ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ ತೊಗೊಳ್ಳಿ ಅಂದರು, ಅದಕ್ಕೋಸ್ಕರ ನಾನು ತೊಗೊಂಡೆ. ಸೊ ಮತ್ತೆ ಹೀಗೆ ಹಲವಾರು ಪ್ರಶ್ನೆಗಳನ್ನ ತೊಗೊಂಬರ್ತಾ ಇರ್ತೀನಿ, ನಿಮ್ಮ ನಗ್ಸೋಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಸದಾ ನಮ್ಮಂಥ ಕಲಾವಿದರ ಮೇಲೆ ಇರಲಿ, ನಮ್ಮ ಚಾನೆಲ್ ಮೇಲೆ ಇರಲಿ. ಯಾವ್ದು ಹೇಳಿ? ನ್ಯೂಸ್ 1 ಕರ್ನಾಟಕ ಬರಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ